ವೀಕ್ಷಕರೇ, ಕನ್ನಡವಾದ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಜಾಯ್ನ್ ಆಪ್ಷನ್ ಕೂಡ ನೀಡಿರುವಂತದ್ದಾಗಿರುತ್ತೆ. ಆ ಒಂದು ಜಾಯ್ನ್ ಆಪ್ಷನ್ ಅಲ್ಲಿ ಬಿ.ಎಡ್ ಮತ್ತೆ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳಾಗಿರಬಹುದು, ವಿಡಿಯೋಸ್ ಗಳನ್ನ ಕೂಡ ನೀವು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮಗೆ ಬೇಕಿರುವಂತಹ ಒಂದು ವಿಡಿಯೋಸ್ ಗಳನ್ನ ಕೂಡ ಒಂದು ಯಾವ ಟಾಪಿಕ್ ಮೇಲೆ ಬಿಡಿಸಬೇಕು ಅಂತ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋಸ್ ಅನ್ನು ಮೆಂಬರ್ಸ್ ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ, ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಆಡ್ಸ್ ಆಗಿರಬಹುದು, ಯಾವುದೇ ರೀತಿ ಲ್ಯಾಗಿಂಗ್ ಕಂಟೆಂಟ್ ಇಲ್ಲದೆ ನೀವು ವಿಡಿಯೋಸ್ ಅನ್ನ ವೀಕ್ಷಣೆ ಮಾಡಬೇಕು ಅಂತಿದ್ರೆ ಜಾಯ್ನ್ ಆಪ್ಷನ್ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಒಂದು ಲೈವ್ ಸ್ಟ್ರೀಮ್ಸ್ ಬಂದಂತ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಮೆಂಬರ್ಸ್ ಆದಂತವರಿಗೆ ಅಲ್ಲಿ ಪ್ರತ್ಯೇಕವಾಗಿ ಲೈವ್ ಸ್ಟ್ರೀಮ್ಸ್ ಗಳಿಗೆ ಕೂಡ ನಾವು ಬರ್ತಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಲೈವ್ ಗೆ ಬಂದಾಗ ನಿಮ್ಮಿರುವಂತಹ ಪ್ರಶ್ನೆಗಳನ್ನ ನೀವು ಲೈವ್ ಮುಖಾಂತರ ಮಾಹಿತಿನ ಪಡ್ಕೊಂಬೋದಾಗಿರುತ್ತೆ. ಸ್ಟಾರ್ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ನಿಮ್ಮೊಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಇತರೆ ಸೌಲಭ್ಯಗಳು ಕೂಡ ನಿಮ್ಗೆ ಅಲ್ಲಿ ಜಾಯ್ನ್ ಆದಂತವ್ರಿಗೆ ಸಿಗ್ತಾ ಇರುತ್ತೆ. ಹಾಯ್, ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪ್ಲಿಕೇಶನ್ ಆಗ್ತಂತ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕೋಟಾದ ಒಂದು ಗೌರ್ಮೆಂಟ್ ಸೀಟ್ ಬೇಕು ಅಂತ ಅಂದ್ಬಿಟ್ಟು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಅಭ್ಯರ್ಥಿಗಳೇನಿದೆಲ್ಲ, ಸೊ ಬಿ.ಎಡ್ ನ ಎಲಿಜಿಬಲ್ ಲಿಸ್ಟ್ ಅರ್ಹತಾ ಪಟ್ಟಿ ಅಂತಕ್ಕಂಥದ್ದು ನವೆಂಬರ್ ತಿಂಗಳ 10ನೇ ತಾರೀಕು 2025ಕ್ಕೆ ಪ್ರಕಟಿಸಲಾಗ್ತದೆ ಅಂತ ಅಂದ್ಬಿಟ್ಟು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಿದ್ರೆ, ನಮಗೂ ಕೂಡ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂತ ಪ್ರಶ್ನೆ, ಸೊ ಒಂದು ಅಪ್ಲಿಕೇಶನ್ ಹಾಕಿದೀವಿ ನಾವು, ಸೊ ಎಲಿಜಿಬಲ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ? ನವೆಂಬರ್ 10ನೇ ತಾರೀಕು ಅಂತ ಹೇಳಿದ್ರು, ಸಂಜೆ ಬರ್ತಾ ಇದೆ, ಇನ್ನೂ ಒಂದು ಲಿಸ್ಟ್ ಬಂದಿಲ್ಲ, ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ಪ್ರಶ್ನೆ ಇರುವಂತದ್ದಾಗಿರುತ್ತೆ. ಮತ್ತೆ ಸಾಮಾನ್ಯವಾಗಿ ಲಿಸ್ಟ್ಗಳು ಯಾವ ಒಂದು ಸಮಯಕ್ಕೆ ಪ್ರಕಟ ಆಗುತ್ತೆ, ಎಷ್ಟು ಗಂಟೆಗೆ ಪ್ರಕಟ ಆಗುತ್ತೆ, ಯಾವ ಟೈಮ್ಗೆ ಅಂತ ನಿಮಗೆ ಇರುವಂತ ಡೌಟ್. ಮತ್ತೆ ಪ್ರಮುಖವಾಗಿ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂತ ಪ್ರಶ್ನೆ ಅಂದ್ರೆ, ನಮ್ಗೆ SMS ಬರುತ್ತಾ? ನಾವೇನು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ಲ, ಅದಕ್ಕೆ SMS ನ ಕಳಿಸ್ತಾರ, ಅಥವಾ ಇಮೇಲ್ ಐಡಿನ ಕೂಡ ಕೊಟ್ಟಿರ್ತೀವಲ್ಲ, ಆ ಇಮೇಲ್ ಐಡಿಗೆ ಮೇಲ್ ಏನಾದ್ರು ಕಳಿಸ್ತಾರ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ. ಹೇಗೆ ರಿಸಲ್ಟ್ ಅಂದ್ರೆ ಲೀಸ್ಟ್ ಅನ್ನ ತಿಳ್ಕೊಳ್ಳುವಂಥದ್ದು ಅಂತ ಅಂದ್ಬಿಟ್ಟು, ಮತ್ತೆ ಇಲಾಖೆ ಕಡೆಯಿಂದ ಏನು ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಇದನ್ನ ತಿಳಿಸ್ತಾ ಇರುವಂತಹ ಉದ್ದೇಶ ಏನಂದ್ರೆ, ವಿದ್ಯಾರ್ಥಿಗಳಿಗೆ ನಂತರ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವಿದ್ಯಾರ್ಥಿಗಳ ಕಟ್ ಆಫ್ ಗಳಾಗಿರ್ಬೋದು, ಇತರೆ ಎಲ್ಲ ಒಂದು ಮಾಹಿತಿಗಳು, ಮತ್ತೆ ನಂತರ ಅಡ್ಮಿಷನ್ ಸ್ಲಿಪ್ ಆಗಿರ್ಬೋದು, ಕಾಲೇಜ್ ಅಡ್ಮಿಷನ್, ನಂತರ ಬಿ.ಎಡ್ ಅಡ್ಮಿಷನ್ ಆದ್ಮೇಲೆ ಕೂಡ ಪ್ರತಿಯೊಂದು ಮಾಹಿತಿಗಳು, ಒಂದು ಬಿ.ಎಡ್ ಗೆ ಸಂಬಂಧಪಟ್ಟಂತೆ, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಅಪ್ಡೇಟ್ಸ್ ಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಬರ್ತಾ ಇರುತ್ತೆ. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ನಿಮಗೆ ಇಷ್ಟ ಇದ್ರೆ ನಾವು ಮಾಹಿತಿನ ಕೊಡ್ತೇವೆ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಅಂತ ನಿಮಗೆ ನಂಬಿಕೆ ಬಂದ್ರೆ ನೀವು ಆಗಬಹುದಾಗಿರುತ್ತೆ. ಇದು ಉಚಿತವಾಗಿರುತ್ತೆ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗುವಂತದ್ದು ಅಂತ ತಿಳಿಸ್ತಾ, ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಈಗ ಪ್ರಮುಖವಾಗಿರುವಂತಹ ಮಾಹಿತಿಗಳನ್ನ ತಿಳಿಸುವಂತಾದ್ರೆ, ಲಿಸ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಎಲಿಜಿಬಲ್ ಲಿಸ್ಟ್ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನವೆಂಬರ್ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇತ್ತು. ನವೆಂಬರ್ 3ನೇ ತಾರೀಕಿನಂದು ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ, ಒಂದು ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳಿಗೆ ಈ ಬಾರಿ ರೂಲ್ಸ್ ಅಲ್ಲಿ ಅವರು ಅಪ್ಲಿಕೇಶನ್ ಹಾಕಿದ 7 ದಿನದ ತನಕ ವೆರಿಫಿಕೇಶನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ನವೆಂಬರ್ 10ನೇ ತಾರೀಕು ತನಕ ಆ ವೆರಿಫಿಕೇಶನ್ ಮಾಡಿಸಲಿಕ್ಕೆ ಅವಕಾಶ ಇರುತ್ತೆ. ಆ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿದವರೆಗೂ ಕೂಡ ನವೆಂಬರ್ 10ನೇ ತಾರೀಕಿಂದು ವೆರಿಫಿಕೇಶನ್ಗಳು ನಡೀತಾ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಮಧ್ಯೆ ಹಾಲಿಡೇಗಳಾಗಿರುವಂತದ್ದು, ಸೊ ಬೇರೆ ಬೇರೆ ರೀಸನ್ಸ್ಗೆ 7 ದಿನ ಅಂತ ಮೆನ್ಷನ್ ಆಗಿರೋದ್ರಿಂದ ಇಂದು ಕೂಡ ಅದು ವೆರಿಫಿಕೇಶನ್ ಇರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ಅವರು ನವೆಂಬರ್ 3 ಅಂತ ಮೆನ್ಷನ್ ಮಾಡಿದ್ರು. ಮತ್ತೆ 7 ದಿನ ಅಂತ ಕೊಟ್ಟಾಗ್ಲೇ ಅವರು ನವೆಂಬರ್ 3 ತನಕ ಕಾಯ್ಬೇಡಿ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ರು. ಅವರು ನಮ್ಮ ಅಂದ್ರೆ ಸರ್ವರ್ ರೀಸನ್ಗೆ ಅವ್ರು ಮೆನ್ಷನ್ ಮಾಡಿದ್ರು ಅಷ್ಟೇ, ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಷ್ಟೊಳಗಡೆ ಆಗ್ಬೇಕು ಅಂತ ಕೂಡ ಎಲ್ಲೂ ತಿಳಿಸಿರಲ್ಲ. ಆ ಕಾರಣಕ್ಕೆ ನವೆಂಬರ್ 10ನೇ ತಾರೀಕು ತನಕ ವೆರಿಫಿಕೇಶನ್ ಮಾಡಿಸಬಹುದಾಗಿರುತ್ತೆ. ಆ ಕಾರಣಕ್ಕೆ ಇವತ್ತು ಲಿಸ್ಟ್ ಬರಲು ಹಾಗೆ ಅಂತ ಪ್ರಶ್ನೆ ಇತ್ತು. ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ, CSE ಹಂತದಿಂದ ನವೆಂಬರ್ 10, 2025ನೇ ತಾರೀಕಿನಂತೆ ದತ್ತಾಂಶ ಸಂಗ್ರಹಣೆ ಮಾಡೋದ್ರ ಮುಖಾಂತರದಲ್ಲಿ ಲಿಸ್ಟ್ ಅನ್ನ ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಸಂಜೆ ಆಗ್ತಾ ಬರ್ತಿದೆಯಲ್ಲ, ಇನ್ನೇ ಯಾಕೆ ಲಿಸ್ಟ್ ಬಂದಿಲ್ಲ ಅಂತ ಒಂದು ಪ್ರಶ್ನೆ ಇಟ್ಕೊಂಡಿರುವಂತದ್ದಾಗಿರುತ್ತೆ. ಇವತ್ತು ಬರೋದಿಲ್ಲ ಆಗಿರುವ ನಾಳೆ ಲಿಸ್ಟ್ ಬರುತ್ತಾ ಏನು ಎತ್ತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಗಂಟೆಗೆ ರಿಸಲ್ಟ್ ಅಂತೆಲ್ಲ ಕೇಳ್ತಾ ಇದ್ದೀರಾ. ಇಂತಿಷ್ಟೇ ಸಮಯಕ್ಕೆ ಅಂದ್ರೆ ದಿನಾಂಕನ ನಿಗದಿ ಮಾಡಿರ್ತಾರೆ ವಿನಃ ಯಾವುದೇ ರೀತಿ ಸಮಯನ ನಿಗದಿ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಸರ್ವರ್ ಸಮಸ್ಯೆಗಳಾಗಿರ್ಬೋದು, ವೆಬ್ಸೈಟ್ ಇಶ್ಯೂಗಳಾಗಿರ್ಬೋದು, ಏನೋ ಒಂದು ಸಮಸ್ಯೆಗಳಾಗ್ತಿರುತ್ತೆ ಇಲಾಖೆ ಕಡೆಯಿಂದ ಆಗಿರ್ಬೋದು, ಅಥವಾ ಇಲಾಖೆಗೆ ಆಗಿರ್ಬೋದು, ಯಾವುದೋ ಒಂದು ರೀಸನ್ಸ್ಗಳು ಬಂದಿರಬಹುದಾಗಿರುತ್ತೆ. ಆ ಕಾರಣಕ್ಕೆ ಸಮಯನ ನಿಗದಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇಂತಿಷ್ಟೇ ಗಂಟೆಗೆ ಕೊಡ್ತಾರೆ ಅಂತ ರಿಸಲ್ಟ್ ಡೇಟ್ ಅಂತ, ಅಥವಾ ರಿಸಲ್ಟ್ ಅನ್ನೋದಕ್ಕಿಂತ ಲಿಸ್ಟ್ಗೆ ಇಂಥ ದಿನಾಂಕಗಳನ್ನೋದು ಈ ಒಂದು ಪ್ರೊಸೆಸ್ಗಳು ನಡೀತದೆ ಅಂತ ಮಾಹಿತಿನ ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಒಂದು ನವೆಂಬರ್ 10, 2025ರಂದು ಒಂದು ಲಿಸ್ಟ್ ಅನ್ನ ಪ್ರಕಟಿಸಲಾಗ್ತದೆ ಅಂತ CSE ಹಂತದಿಂದ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಭ್ಯರ್ಥಿಗಳಿಗೆ ಇಂದು ಲಿಸ್ಟ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ. ಸಂಜೆ ತನಕ ವಿದ್ಯಾರ್ಥಿಗಳು ಅಂದ್ರೆ ಆಲ್ಮೋಸ್ಟ್ 9 ಗಂಟೆ 10 ಗಂಟೆ ತನಕ ಲಿಸ್ಟ್ ಬರುವ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ 9:30 10 ಗಂಟೆ ತನಕ ಲಿಸ್ಟ್ಗಳು ಬಂದಿದ್ದಾವೆ ಅಭ್ಯರ್ಥಿಗಳು. ಮತ್ತೆ ಇಲ್ಲ ತುಂಬಾ ಲೇಟ್ ಆಗೋಯ್ತು ಅನ್ನೋ ಸಂದರ್ಭದಲ್ಲಿ ಮಾರನೇ ದಿನಗಳಲ್ಲೂ ಲಿಸ್ಟ್ ಬಂದಿರುವಂತಹ ಪ್ರಕರಣಗಳಿದ್ದಾವೆ. ಆ ಕಾರಣಕ್ಕೆ ಮಧ್ಯಾಹ್ನನೂ ಕೂಡ ಲಿಸ್ಟ್ ಬಂದಿದೆ ಕೆಲವೊಂದುಗಳು. ಸೊ ಆ ಕಾರಣಕ್ಕೆ ಬೆಳಿಗ್ಗೆ ಬರುತ್ತಾ, ಮಧ್ಯಾಹ್ನ ಬರುತ್ತಾ, ಸಂಜೆ ಬರುತ್ತಾ, ಇದ್ರ ಪ್ರಶ್ನೆ ಕೇಳ್ತಿರಲ್ಲ ಎಷ್ಟೊತ್ತಿಗೆ ಬರುತ್ತೆ ಯಾವಾಗ ಅಂತ. ಸೊ ಸಮಯನ ಹೇಳಿಕ್ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡ್ರೆ ಮುಂದೆ ಯಾವುದೇ ಲಿಸ್ಟ್ಗಳು ಬರಬೇಕಾದ್ರೆ ಅಷ್ಟೇ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಮಾಹಿತಿಗಳು ತಲುಪ್ತಿಲ್ಲ. ಆ ಕಾರಣಕ್ಕೆ ನಾವು ಹೆಚ್ಚುವರಿ ವಿಡಿಯೋಸ್ ಅನ್ನ ಮಾಡಿ ಮಾಹಿತಿನ ಕೊಡ್ತೀವಿ. ಯಾಕಂದ್ರೆ ಹೇಳ್ತಿರೋ ಅಂತ ಸಂದರ್ಭದಲ್ಲಿ ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು, ಇವಾಗ ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಒಂದು 3,000 4,000 ಅಭ್ಯರ್ಥಿಗಳು ನೋಡ್ತಾ ಇರಬಹುದಾಗಿರುತ್ತೆ. ಅಪ್ಲಿಕೇಶನ್ ಹಾಕಿರುವಂಥದ್ದು 40,000 45,000 50,000 ಅಪ್ಲಿಕೇಶನ್ ಹೋಗಿರುವಂತಹ ಸಾಧ್ಯತೆಗಳು ಇರ್ತವೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ಮಾಹಿತಿ ತಲುಪದೇ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಗೊಂದಲ ಇದಾವೆ. ನಂತರದಲ್ಲಿ ಲಿಸ್ಟ್ ಬಂದದ್ದು ಹೇಗೆ ಗೊತ್ತಾಗುತ್ತೆ ನಮಗೆ? SMS ಕಳಿಸ್ತಾರ? ಮೊಬೈಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಂಬರ್ ಕೊಟ್ಟಿರ್ತೀವಲ್ಲ, ಆ ನಂಬರ್ಗೆ SMS ಬರುತ್ತಾ? ಆ ನಂಬರ್ ನಮ್ಮ ಹತ್ರ ಕಳೆದು ಹೋಗಿದೆ ಅಂತ ಕೆಲವರು ಹೇಳ್ತಾರೆ. ಇನ್ನ ಕೆಲವು ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು
ಇಮೇಲ್ ಐಡಿ ಕೊಟ್ಟಿರ್ತೀವಲ್ಲ, ಆ ಇಮೇಲ್ ಐಡಿಗೆ ಏನಾದ್ರು ಮೆಸೇಜ್ ಬರುತ್ತೆ ಹಾಗೆ ಅಂತಾನೆಲ್ಲ ಕೇಳ್ತೀರಾ. ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತವಾಗಿರೋ ಮಾಹಿತಿನ ತಿಳಿಸಿರುವಂತದ್ದು ಏನಂದ್ರೆ ಒಂದು ಅಧಿಸೂಚನೆಯಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಈ ಬೇರೆ ಬೇರೆ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಅವರು ತಿಳಿಸಿರುವಂತದ್ದಾಗಿರುತ್ತೆ. ಸೊ ಇದಕ್ಕೂ ಕೂಡ ಅದೇ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಕನ್ನಡದ ಯೂಟ್ಯೂಬ್ ಚಾನಲ್ ನಾವು ನಿರಂತರವಾಗಿ ಉಚಿತವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ನಮಗೆ ಇನ್ನೂ ಪ್ರಶ್ನೆಗಳಿದ್ದಾವೆ, ಗೊಂದಲಗಳಿದ್ದಾವೆ, ಡೌಟ್ಸ್ಗಳಿದ್ದಾವೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಆತಂಕಗಳಾಗ್ತಿದ್ದಾವೆ ಅಂತಂದರೆ BEd ಕುರಿತಾಗಿರ್ಬೋದು, TET ಕುರಿತಾಗಿರ್ಬೋದು, ಇತರ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡವೇದ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇನ್ಸ್ಟಾಮಲ್ಲಿ ನೀಡೋದಾಗಿರುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಅಂದರೆ ID ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನಿಮ್ಮ ಮೆಸೇಜ್ ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ಮೆಸೇಜ್ಗಳು ಅಥವಾ ನೂರಾರು ವಿದ್ಯಾರ್ಥಿಗಳ ಕಡೆಯಿಂದ ಕಾಲ್ಗಳು ಬಂದಾಗ ನಮಗೆ ಯಾವ ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ತೀವಿ ಅಂತ ನಮಗೂ ಕೂಡ ತಿಳಿಯಲಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ನೆರವಾಗುತ್ತೆ. ಮತ್ತು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಇನ್ಸ್ಟಾಮ್ನಲ್ಲಿ ನಾವು ನಿಮಗೆ ಅದು ಸಹಾಯ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಬ್ರಾಡ್ಕಾಸ್ಟ್ ಚಾನಲ್ ಕೂಡ ಓಪನ್ ಆಗುತ್ತೆ. ಹೆಚ್ಚುವರಿ ಮಾಹಿತಿ ನೀವು ಅಲ್ಲಿ ಪಡ್ಕೋಬೋದಿರುತ್ತೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸಹಾಯದಿಂದ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸೋದಿಲ್ಲ. SMS ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಪೋಸ್ಟ್ ಇನ್ನೊಂದು ಮತ್ತೊಂದು ಯಾವುದೇ ಆಧಾರದ ಮೇಲೆ ಯಾವುದೇ ಮುಖಾಂತರದಲ್ಲಿ ಅವರು ವೈಯಕ್ತಿಕ ಮಾಹಿತಿನ ತಿಳಿಸುವಂಥದ್ದಿಲ್ಲ. ವೈಯಕ್ತಿಕವಾಗಿ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಮಾಹಿತಿನ ಅವ್ರು ಕೊಡೋದಿಲ್ಲ. ಇಲಾಖಾ ವೆಬ್ಸೈಟ್ ಏನಿರುತ್ತಲ್ಲ, ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ವೆಬ್ಸೈಟ್ ಇದೆಯಲ್ಲ ಅಭ್ಯರ್ಥಿಗಳಿಗೆ, ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮುಖಾಂತರನೇ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಮಾಹಿತಿನ ಪಡ್ಕೋಬೇಕಾಗಿರುತ್ತೆ. ಅವ್ರು ವೀಕ್ಷಣೆ ಮಾಡ್ಕೊಂಡು ತರಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ ಯಾವುದೇ ರೀತಿ ವೈಯಕ್ತಿಕ ಮಾಹಿತಿಗಳನ್ನ ಅಭ್ಯರ್ಥಿಗಳಿಗೆ ಕೊಡೋದಿಲ್ಲ. ಯಾವುದಕ್ಕೆ ಸಂಬಂಧಪಟ್ಟಂತೆ ಆದರೂ ಕೂಡ ವೈಯಕ್ತಿಕ ಮಾಹಿತಿಗಳು ಅಭ್ಯರ್ಥಿಗಳಿಗೆ ಸಿಗೋದಿಲ್ಲ. ಅಂತರದಲ್ಲಿ ಕೆಲವೊಂದು ಅಡ್ಮಿಷನ್ ಸ್ಲಿಪ್ ಇನ್ನೊಂದು ಮತ್ತೊಂದು ಬರ್ತಾವಲ್ಲ, ಸೊ ನಿಮಗೆ ಒಂದು ಅಥವಾ ನೆಕ್ಸ್ಟ್ ರೌಂಡ್ ಇನ್ನೊಂದು ಮತ್ತೊಂದು ಸೆಲೆಕ್ಟ್ ಮಾಡೋದು ನಿಮ್ಮ ಐಡಿಗೆ ಯೂಸರ್ ಐಡಿ ಏನಿರುತ್ತೆ, ಯೂಸರ್ ಐಡಿ ಅದಕ್ಕೆ ಲಾಗಿನ್ ಆಗೋದ್ರ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಅದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕಿ ಇಟ್ಕೊಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಿರುತ್ತೆ. ಪ್ರಮುಖ ಮಾಹಿತಿಗಳು ನಾವು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಇಲಾಖೆ ಕಡೆಯಿಂದ ವೈಯಕ್ತಿಕವಾಗಿ ಅಂತೂ ಮಾಹಿತಿ ಬರಲ್ಲ, ನಾವು ಚೆಕ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮಾಹಿತಿಗಳನ್ನ A to Z ನಿಮಗೆ ತಲುಪಿಸ್ತಾ ಇರ್ತೀವಿ. ಅದಕ್ಕೆ ನಿಮಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಹಾಗೆ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅದರ ಸೌಲಭ್ಯನ ಪಡ್ಕೊಳ್ಳೋದ್ರ ಮುಖಾಂತರ ನಿಮಗಿರುವಂಥ ಡೌಟ್ಸ್ ವಿಡಿಯೋಸ್ನ ನೀವು ಕೇಳಿ ವಿಡಿಯೋಸ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಮೆಂಬರ್ಸ್ ಅಲ್ಲಿ ಕೂಡ ಮತ್ತೆ ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಬಂತೆ. ಒಂದು ಇನ್ಸ್ಟಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಲಿಸ್ಟ್ ಅನ್ನೋ ಸಂದರ್ಭದಲ್ಲಿ ಕನ್ನಡವೇದ ಟೆಲಿಗ್ರಾಮ್ ಪೇಜ್ನಲ್ಲಿ ಎಲ್ಲ ಒಂದು ಲಿಸ್ಟ್ಗಳನ್ನು ಕೂಡ ಕನ್ನಡವೇದ ಟೆಲಿಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮಗೆ ಅದು ಸಹಾಯ ಆಗುತ್ತೆ. ಅಲ್ಲಿ ಕೂಡ ನೀವು ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ, ಏನು ಸಮಯ ಆಗೋದಿಲ್ಲ ಅಂದರೆ ಏನು ಸಮಸ್ಯೆ ಆಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ನಿಮಗೂ ಕೂಡ ಒಂದು ಆತಂಕ ಅನ್ನೋದು ಮತ್ತೊಂದು ಇರ್ಬೋದಾಗಿರುತ್ತೆ. ಆದರೆ ಒಂದು ಲಿಸ್ಟ್ ಅಂತಕ್ಕಂಥದ್ದು ಆ ಸಂದರ್ಭಕ್ಕೆ ಆ ಸಮಯಕ್ಕೆ ಬರಬೇಕಾಗಿರುತ್ತೆ. ಮತ್ತು ಇಂದು ಕೂಡ ಕೆಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಆಗಿದ್ದಾರೆ, ಅವ್ರಿಗೂ ಕೂಡ ಇನ್ನೂ ಆತಂಕಗಳಿದ್ದಾವೆ. ಈಗ ಏನಾರು ಎಲಿಜಿಬಲ್ ಲಿಸ್ಟ್ ಬಿಟ್ಬಿಡ್ತಾರ, ನಮ್ದು ಆಗಿರೋ ಮೇಲೆ ಇನ್ನೊಂದು ರೌಂಡಿಗೆ ಬಿಡ್ತಾರ, ಅಥವಾ ಇನ್ನೂ ಮುಂದೆ ಹೋಗುತ್ತಾ ನಮ್ದು, ಹಾಗೆ ಅಂತ ಪ್ರಶ್ನೆಗಳಿದ್ದಾವೆ. ಆ ಥರ ಏನೂ ಆಗೋದಿಲ್ಲ. CSL ಡಿಪಾರ್ಟ್ಮೆಂಟ್ನ ಕಡೆಯಿಂದ ಕೊಟ್ಟಿರೋ ಮಾಹಿತಿಯ ಪ್ರಕಾರದಲ್ಲಿ ನವೆಂಬರ್ 10ನೇ ತಾರೀಕು 2025ರಂದೇ ಒಂದು CSC ಹಂತದಿಂದ ಎಲ್ಲ ಒಂದು ಡಿಸ್ಟಿಕ್ಗಳ ಮಟ್ಟದಿಂದ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಿದೆ ಎಲ್ಲ ಕಡೆಯಿಂದ ಕೂಡ ದತ್ತಾಂಶ ಸಂಗ್ರಹಣೆ ಮಾಡಿಕೊಂಡು ಅವರು ಲಿಸ್ಟನ್ನು ಅಂದರೆ ಎಲಿಜಿಬಲ್ ಲಿಸ್ಟನ್ನು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ನವೆಂಬರ್ 10, 2025ರಂದು ಲಿಸ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಅದು ಯಾವ ಸಂದರ್ಭದಲ್ಲಿ ಬರ್ಬೋದಾಗಿರುತ್ತೆ ಬಂದಾಗ ಕನ್ನಡವೇದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ನಲ್ಲಿ ನಿಮ್ಗೆ ಅಪ್ಲೋಡ್ ಕೂಡ ಮಾಡಿರ್ತೀವಿ. ಅದನ್ನ ಒಂದು PDF ಅನ್ನ ವಿದ್ಯಾರ್ಥಿಗಳು ಆರಾಮಾಗಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಯಾವುದೇ ರೀತಿ ಸರ್ವರ್ ಸಮಸ್ಯೆ ಅನ್ನೋ ಮತ್ತೊಂದು ಸಮಸ್ಯೆ ಇಲ್ಲದಂಗೆ PDF ಅನ್ನ ಅಪ್ಲೋಡ್ ಮಾಡಿರ್ತೀವಿ. ನಾವು ಆರಾಮಾಗಿ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ನಿಮ್ಮ ಹೆಸರು ಯಾವುದರಲ್ಲಿ ರಿಜಿಸ್ಟ್ರೇಷನ್ ಲಿಸ್ಟ್ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಮತ್ತು ಈ ಥರ ಏನು ಮಾಹಿತಿ ಬಂದರೂ ಕೂಡ ಅಪ್ಲೋಡ್ ಆಗಿರುತ್ತೆ. ಮತ್ತು ವಿಡಿಯೋಸನ್ನು ಬೇಗನೆ ನಿಮಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ತಲುಪಿಸ್ತೇವೆ ಅಂತ ಹೇಳ್ತಾ ಮತ್ತೆ ಲೈವ್ ಸ್ಟ್ರೀಮ್ಸ್ ಕೂಡ ಇವತ್ತು ಬರ್ತಿದ್ದೀವಿ ಮೆಂಬರ್ಸ್ ಓನ್ಲಿ ಲೈವ್ಸ್ಗೆ, ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದಾಗಿರುತ್ತೆ.